ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗಿಲ್ಲಿ ಬಗ್ಗೆ ಏನು ಹೇಳ್ತೀರಾ? ಆ್ಯಂಡ್ ರಘು ಮತ್ತು ನಿಮ್ಮ ಜೋಡಿ, ಗಿಲ್ಲಿ ಆ್ಯಂಡ್ ನಿಮ್ಮ ಜೋಡಿ 100% ಜನ ಮೆಚ್ಚಿದ್ದಾರೆ, ಒಪ್ಪಿದ್ದಾರೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ? ನಾನು ಆ್ಯಕ್ಚುಲಿ ಗಿಲ್ಲಿ ಮತ್ತು ನಂದು ಒಂಥರ ಈ ಟಾಮ್ ಆ್ಯಂಡ್ ಜೆರಿ ಥರ ಯಾವಾಗಲೂ ನಡೀತಾ ಇತ್ತು. ಸೊ ನನಗೆ ಅವ್ನು ರೇಗ್ಸೋದಾಗಲಿ, ನಾನು ಒಂಥರ ಹೇಗಾಗ್ಬಿಡ್ತಿತ್ತು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅಂದರೆ ಕೋಪ ಬರೋದು ನನಗೆ. ಸೊ ಇದೆಲ್ಲ ಕಾಂಬಿನೇಷನ್ಸ್ ಜನಕ್ಕೆ ತುಂಬ ಇಷ್ಟ ಆಗಿದೆ. ಬಟ್ ಇದು ಯಾವುದು ನಾನಂತೂ ಸ್ಟ್ರಾಟಜಿ ಮಾಡಿಲ್ಲ ಮೇಡಮ್, ಯಾಕಂದ್ರೆ ನಮಗೆ ಗೊತ್ತಿಲ್ಲ ಇದು ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ ಅನ್ನೋ ಐಡಿಯಾನೇ ನನಗಿರಲಿಲ್ಲ. ಮತ್ತು ನನ್ನ ಮತ್ತು ರಘು ಅವ್ರ ಕಾಂಬಿನೇಷನ್ ಹೇಳಿದ್ರಿ, ನಾವು ಸುದೀಪಣ್ಣ ಹೇಳೋರು, ಅವ್ರು ಬಂದ್ಬಿಟ್ಟು ನೀವು ಡ್ಯಾನ್ಸ್ ಮಾಡಿ ಅಂದರೆ ಡ್ಯಾನ್ಸ್ ಮಾಡ್ತಿದ್ವಿ, ಸ್ಕಿಟ್ ಮಾಡಿ ಅಂದರೆ ಸ್ಕಿಟ್ ಮಾಡ್ತಿದ್ವಿ. ಬಿಗ್ ಬಾಸ್ ಬಂದು ಇವಾಗ ಟಾಸ್ಕ್ ಇದೆ, ರೆಡಿ ಇದೆ, ಶೂ ಟ್ರ್ಯಾಕ್ ಎಲ್ಲ ಹಾಕ್ಕೊಳ್ಳಿ ಅಂದರೆ ಓಡು ಟಾಸ್ಕ್ಗೆ. ಈಗ ಅಡುಗೆ ಮಾಡ್ಕೊತೀನಿ ಅಂದರೆ ಕಿಚನ್ಗೆ ಓಡಿ, ಇಲ್ಲ ಈಗ ಒಂದು ಟಾಸ್ಕ್ ಇದೆ ಸ್ವಿಮ್ಮಿಂಗ್ ಪೂಲಿಗೆ ಬೀಳಬೇಕು ಅಂದರೆ ಸ್ವಿಮ್ಮಿಂಗ್ ಪೂಲಿಗೆ ಬೀಳಿ. ಹೇಗೆ ಅಂದರೆ ನಮ್ಮ ಮೈಂಡು ಬೆಳಗ್ಗೆ ಎದ್ದಾಗಿಂದ ಪ್ರಿಪೇರ್ ಆಗಿಬಿಡ್ತಿದ್ವಿ, ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ. ರಘು ಅವ್ರ ಜೊತೆ ಡಾನ್ಸ್ ಅಂತ ಬಂದಾಗ ಎಲ್ಲೇ ನಿಮ್ಮ ಪಾರ್ಟ್ನರ್ ಅಂದರೆ ನಾನೇ ಎದ್ದು ನಿಂತ್ಕೊಬಿಡ್ತಿದ್ದೆ, ನಾನು ಕರೆದೇ ಇಲ್ವಲ್ರಿ ಅನ್ನೋರು. ಸೊ ಇಟ್ ಇಸ್ ಅಂಡರ್ಸ್ಟುಡ್. ಹೀಗೆ ನನ್ನ ರಘು ಅವರ ಡಾನ್ಸ್ ಆಗ್ಬೋದು, ಆ ಕಾಂಬಿನೇಷನ್ ಮನೇಲಿ ಕೊನೆಗೆ ಉಳ್ಕೊಳ್ಳೋಂಥ ಹಿರಿಯರು ನಾನು ಅವರು. ಸೊ ಅದು ತುಂಬ ಒಂದು ಒಳ್ಳೆ ಅನುಭವ ಆ್ಯಕ್ಚುಲಿ. ಸೊ ಎಲ್ಲರೂ ರೇಗಿಸ್ಕೊಂಡು ನಮ್ಮನ್ನು ನಾವೇ ರೇಗಿಸ್ಕೊಂಡು, ಆ ಹುಡುಗರೆಲ್ಲ ನಮ್ಮನ್ನು ರಘು ಅವ್ರನ್ನೂ ರೇಗಿಸ್ಕೊಂಡು, ಇವೆಲ್ಲ ಒಂಥರ ಲೈಫಲ್ಲಿ ಮತ್ತೆ ಬರಲ್ಲ ಮೇಡಮ್. ಯಾಕೆಂದರೆ ಜೀವಿಸ್ಬಿಡ್ಬೇಕು, ತುಂಬ ಸೀರಿಯಸ್ ಆಗಿ ಜೀವನ ನೋಡೋಕ್ಕೆ ಹೋಗಬಾರ್ದು ನಾವು. ತುಂಬ ನನಗೆ ಅಲ್ಲಿ ಹೋದಾಗ ಅನಿಸಿದ್ದು, ನಾನು ತುಂಬ ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದೀನಿ ಅನಿಸುತ್ತೆ, ಇಷ್ಟು ಸೀರಿಯಸ್ ಆಗಿ ತೊಗೋಬಾರ್ದು. ನೋಡಿ ಇವರೆಲ್ಲ ಎಷ್ಟು ಲೈಟಾಗಿ ತೊಗೊಂಡಿದ್ದಾರೆ ಅಂತ ಅನಿಸ್ತು. ಬಟ್ ಕೆಲವು ಒಂದೊಂದು ಟೈಮಲ್ಲಿ ಅವರ ವಯಸ್ಸಿಗೂ ನಮ್ಮ ವಯಸ್ಸಿಗೆ ತುಂಬ ಅಂತರ ಇರುತ್ತೆ, ಅಷ್ಟು ಲೈಟಾಗೂ ತೊಗೊಳಕ್ಕಾಗಲ್ಲ. ಸೊ ನಮ್ಮ ವ್ಯಕ್ತಿತ್ವನ ಎಲ್ಲೋ ಬಿಟ್ಕೊಟ್ಟಂಗೆ ಆಗುತ್ತೆ. ಸೊ ನೀವು ಹೇಳಿದಾಗೆ ಏರು ಪೇರು ಬದಲಾವಣೆಗಳು, ನಮ್ಮಲ್ಲೇ ಒಂದಷ್ಟು ಗೊಂದಲಗಳು ಎಲ್ಲವನ್ನ ದಾಟ್ಕೊಂಡು ಬಂದಿದೆ ಬಿಗ್ ಬಾಸ್. ನಾನಂತೂ ನೀವು ಹೇಳಿದಾಗೆ ಒಂದು ಕೈ ಯಾರ್ದು ಕೈ ಇರುತ್ತೋ ಗೊತ್ತಿಲ್ಲ ಪಕ್ಕದಲ್ಲಿ, ಬಟ್ ಅಲ್ಲಿ ಒಂದು ಕೈ ನಂದಿರುತ್ತೆ ಅನ್ನೋದು ನಾನಂತೂ ತುಂಬಾ ಅಂದ್ಕೊಂಡಿದ್ದೆ.